ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ನಿಧಿ ರಹಸ್ಯ. ನಿಧಿ ಸಿಕ್ಕ ಜಾಗದಲ್ಲಿಯೇ ಮುತ್ತು, ರತ್ನ, ಹವಳ, ನೀಲಮಣಿ ಎಲ್ಲವೂ ಕೂಡ ಸಿಕ್ಕಿದೆ. ಇಷ್ಟಕ್ಕೆ ನಿಲ್ಲಲ್ಲ, ಇನ್ನೂ ಹಲವು ವಸ್ತುಗಳು ಅಲ್ಲಿ ಸಿಕ್ಕಿವೆ. ಮುತ್ತು, ರತ್ನ, ಹವಳ, ನೀಲಮಣಿ ಪತ್ತೆಯಾಗಿದೆ. ಮುತ್ತು, ಹವಳ, ನೀಲಮಣಿ, ಸ್ಫಟಿಕ ಎಲ್ಲವೂ ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದೆ. ಅದೇ ಲಕ್ಕುಂಡಿಯ ಗ್ರಾಮದ ಬಸಪ್ಪ ಬಡಿಗೇರಿಗೆ ಪುರಾತನ ವಸ್ತುಗಳು ಸಿಕ್ಕಿದೆ. ಪುರಾತನ ವಸ್ತುಗಳು ಸಿಕ್ಕ ತಕ್ಷಣ ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂತಹ ಕೆಲಸ ಈಗ ಅವರಿಂದ ಆಗಿದೆ. ನೋಡಿ, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊನ್ನೆ ಸಿಕ್ಕಂತ 466 ಗ್ರಾಂ ನಿಧಿ ಚಿನ್ನ, ಈ ಕಡೆ ಮುತ್ತು, ರತ್ನ, ಹವಳ ಎಲ್ಲವೂ ಕೂಡ ಅದೇ ಜಾಗದಲ್ಲಿ ಸಿಕ್ಕಿದೆ. ಬಡಿಗೇರ್ ಬಸಪ್ಪ ಅವರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇವನ್ನ ಕಲ್ಯಾಣರ ಚಾಲುಕ್ಯಗೆ ಆಳ್ವಿಕೆಗೆ ಒಳಪಟ್ಟಂತ ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಮತ್ತು ನಿಧಿ ದೇವಸ್ಥಾನಗಳಿರೋದು ಸಾಕಷ್ಟು ವಿಶೇಷ. ಈ ಒಂದು ಗ್ರಾಮದಲ್ಲಿ ಇವಾಗ ನಿಧಿ ಪತ್ತೆಯಾಗಿತ್ತು. ಏನು ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಅದನ್ನು ಕೂಡ ಆ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ್ರು. ಆದರೆ ಇವಾಗ ಮತ್ತೆ ಇಲ್ಲಿ ಕೆಲವು ಹಳೆ ವಸ್ತುಗಳು, ಅಂದ್ರೆ ಪುರಾತನ ಕಾಲದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ, ಮುತ್ತು, ಹವಳ ಅಂತೇಳಿ. ಆದರೆ ಇವದನ್ನು ಬಸಪ್ಪ ಬಡಿಗೇರ್ ಎನ್ನುವರು ಪ್ರತಿ ಬಾರಿ ಮಳೆ ಬಂದು ಹೋದ ನಂತರ ಇಡೀ ಗ್ರಾಮದಲ್ಲಿ ಶೋಧನೆ ಮಾಡ್ತಾರೆ. ಅಂತ ಸಮಯದಲ್ಲಿ ಈ ರೀತಿ ಹವಳ, ಮುತ್ತು ಸಿಕ್ಕಿದ್ದಾವೆ. ಇದನ್ನು ಕೂಡ ಅವರು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವ ಅಭಿಲಾಷೆ ಹೊಂದಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಹವಳ, ಮುತ್ತು, ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಕೂಡ ಸಿಕ್ಕಿದ್ವು. ಅದನ್ನು ಕೂಡ ಅವರು ಆ ಸಮಯದಲ್ಲಿ ಹಸ್ತಾಂತರ ಮಾಡಿದ್ರು. ಇವಾಗ ಮತ್ತೆ ಒಂದಿಷ್ಟು ಪುರಾತನ ವಸ್ತುಗಳು ಸಿಕ್ಕಿದ್ದಾವೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಈ ಒಂದು ಪ್ರಕರಣ. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಸಿಗುತ್ತೆ ಮತ್ತು ಇಲ್ಲಿ ಪುರಾತನ ಕಾಲದ ವಸ್ತುಗಳಿದ್ದಾವೆ ಅಂತೇಳಿ. ಈ ಹಿಂದೆ ಕೂಡ ಇಲ್ಲಿ ಟಂಕಶಾಲೆ ಇತ್ತು, ಆಭರಣಗಳನ್ನು ರೆಡಿ ಮಾಡುವಂತದ್ದು. ಹೀಗಾಗಿ ಈ ಗ್ರಾಮದ ಎಲ್ಲೆಂದರಲ್ಲಿನೂ ಕೂಡ ಬಂಗಾರದ ಆಭರಣಗಳು, ಹವಳ, ಮುತ್ತು, ರತ್ನಗಳು ಸಿಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬಡಿಗೇರ್ ಅವರಿದ್ದಾರೆ, ಅವರನ್ನ ಕೇಳೋಣ. ಯಜಮಾನ್ರೆ, ಇವಾಗ ಮತ್ತೆ ಏನೇನು ಸಿಕ್ಕಿದಾವ ನಿಮಗೆ? ಹವಳ, ಬಿಳಿ ಹವಳ, ಹಸಿರು ಹವಳ, ಅಲ್ಲಿಂದ ಕೆಂಪು ಹವಳ, ಆಮ್ಯಾಗ ಒಂದು ಇದ್ರಾಗ ಒಳ್ಳೆ ಜಾತಿ ಹವಳ, ಈ ಬಿಳಿ ಹವಳ ಏನ್ರಿ, ಸ್ಫಟಿಕ, ಅಲ್ಲಿಂದ ಸ್ಫಟಿಕದ ಮಣಿನ ಭಾಳ ಅದಾವು, ನೀಲಮಣಿ, ಅಲ್ಲಿಂದ ಇದು ಒಂದು ಹವಳ ಏನ್ರಿ. ಸಿಕ್ಕಾವು. ಏನ್ ಸಿಗ್ತಾವ ಅಂದ್ರೆ ನಾನು ಏನೇ ತೊಗೊಂಬಂದ್ರು ಜತಾಸಿ ಇಟ್ಟಿರ್ತೀನಿ, ಕಳೆಯಂಗಿಲ್ಲ, ಎಲ್ಲಿ ಒಗೆಯಂಗಿಲ್ಲ. ಮತ್ತೀಗ ನಾನು ಎಸ್ ಕೆ ಪಾಟೀಲ್ಗೆ ಧನ್ಯವಾದ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ನ ಮಗ ಕೆಲಸ ಕೊಡ್ತೇವೆ. ಹಿಂದೆ ಏನೇನು ಕೊಟ್ಟಿದ್ರಿ? ಹಿಂದ ನಾಣ್ಯ, ಅಷ್ಟು ಸುತ್ತಿನ ಬಿಲ್ಲಿ, ಆನಿ ದುಡ್ಡು, ಆಮ್ಯಾಗ ಹವಳ, ಬಂಗಾರ ನಾಣ್ಯ ಇಷ್ಟು ಬಾಳ ಕೊಟ್ಟೇನ್ರಿ. ಅವಾಗ ಭರವಸೆ ಕೊಟ್ಟಿದ್ರು ಎಚ್ ಕೆ ಪಾಟೀಲ್? ಹೌದು ಕೊಟ್ಟಿದ್ರು. ನಾನು ಅಷ್ಟು ಫೋಟೋ ಮಾಡಿ ಒಂದು ಫ್ರೇಮ್ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡೇನ್ರಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವಸ್ತುಗಳು ಕೂಡ ಇವಾಗ ಪ್ರಾಚೀನವಾದಂತಹ ವಸ್ತುಗಳು ಸಿಕ್ಕಿದ್ದಾವೆ. ಇವನ್ನು ಕೂಡ ನಾನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಇವರೇ ಸಾಕಷ್ಟು ಪ್ರಮಾಣದ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಸೇರಿದಂತೆ ವಿವಿಧ ನಾಣ್ಯಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಮತ್ತೆ ಒಂದಿಷ್ಟು ಇಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕಿದ್ದಾವೆ. ಇವುಗಳನ್ನು ಕೂಡ ನಾನು ಸರ್ಕಾರಕ್ಕೆ ನೀಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇವರು ಪ್ರತಿನಿತ್ಯನೂ ಕೂಡ ಇದೇ ಒಂದು ಕಾಯಕ ಮಾಡ್ತಾರೆ. ಯಾವುದಾದ್ರು ವಸ್ತುಗಳು ಸಿಕ್ಕರೆ ಅವರು ಸಂಗ್ರಹಿಸಿ ಅದನ್ನು ಸರ್ಕಾರಕ್ಕೆ ಕೊಡುವಂತ ಕೆಲಸ ಮಾಡ್ತಾರೆ. ಇವಾಗ ನಿಧಿ ಸಿಕ್ಕಿತ್ತು. ನಿಧಿ ಸಿಕ್ಕಿದ ನಂತರ ಮತ್ತೆ ಹಳೆಯ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ನಿಧಿ ರಹಸ್ಯ. ನಿಧಿ ಸಿಕ್ಕ ಜಾಗದಲ್ಲಿಯೇ ಮುತ್ತು, ರತ್ನ, ಹವಳ, ನೀಲಮಣಿ ಎಲ್ಲವೂ ಕೂಡ ಸಿಕ್ಕಿದೆ. ಇಷ್ಟಕ್ಕೆ ನಿಲ್ಲಲ್ಲ, ಇನ್ನೂ ಹಲವು ವಸ್ತುಗಳು ಅಲ್ಲಿ ಸಿಕ್ಕಿದೆ. ಮುತ್ತು, ರತ್ನ, ಹವಳ, ನೀಲಮಣಿ ಪತ್ತೆಯಾಗಿದೆ. ಮುತ್ತು, ಹವಳ, ನೀಲಮಣಿ, ಸ್ಫಟಿಕ ಎಲ್ಲವೂ ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದೆ. ಅದೇ ಲಕ್ಕುಂಡಿಯ ಗ್ರಾಮದ ಬಸಪ್ಪ ಬಡಿಗೇರಿಗೆ ಪುರಾತನ ವಸ್ತುಗಳು ಸಿಕ್ಕಿದೆ. ಪುರಾತನ ವಸ್ತುಗಳು ಸಿಕ್ಕ ತಕ್ಷಣ ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂತಹ ಕೆಲಸ ಈಗ ಅವರಿಂದ ಆಗಿದೆ. ನೋಡಿ,
ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊನ್ನೆ ಸಿಕ್ಕಂತ 466 ಗ್ರಾಂ ನಿಧಿ ಚಿನ್ನ, ಈ ಕಡೆ ಮುತ್ತು ರತ್ನ ಹವಳ ಎಲ್ಲವೂ ಕೂಡ ಅದೇ ಜಾಗದಲ್ಲಿ ಸಿಕ್ಕಿದೆ. ಬಡಿಗೇರ್ ಬಸಪ್ಪ ಅವರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ ಇವನ್ನ. ಕಲ್ಯಾಣರ ಚಾಲುಕ್ಯಗೆ ಆಳ್ವಿಕೆಗೆ ಒಳಪಟ್ಟಂತ ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಮತ್ತು ನಿಧಿ ದೇವಸ್ಥಾನಗಳಿರೋದು ಸಾಕಷ್ಟು ವಿಶೇಷ. ಈ ಒಂದು ಗ್ರಾಮದಲ್ಲಿ ಇವಾಗ ನಿಧಿ ಪತ್ತೆಯಾಗಿತ್ತು. ಏನು ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಅದನ್ನು ಕೂಡ ಆ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ್ರು. ಆದರೆ ಇವಾಗ ಮತ್ತೆ ಇಲ್ಲಿ ಕೆಲವು ಹಳೆ ವಸ್ತುಗಳು ಅಂದ್ರೆ ಪುರಾತನ ಕಾಲದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ, ಮುತ್ತು ಹವಳ ಅಂತೇಳಿ. ಆದರೆ ಇವದನ್ನು ಬಸಪ್ಪ ಬಡಿಗೇರ್ ಎನ್ನುವರು ಪ್ರತಿ ಬಾರಿ ಮಳೆ ಬಂದು ಹೋದ ನಂತರ ಇಡೀ ಗ್ರಾಮದಲ್ಲಿ ಶೋಧನೆ ಮಾಡ್ತಾರೆ. ಅಂತ ಸಮಯದಲ್ಲಿ ಈ ರೀತಿ ಹವಳ ಮುತ್ತು ಸಿಕ್ಕಿದ್ದಾವೆ. ಇದನ್ನು ಕೂಡ ಅವರು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವ ಅಭಿಲಾಷೆ ಹೊಂದಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಹವಳ ಮುತ್ತು ಚಿನ್ನದ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ಕೂಡ ಸಿಕ್ಕಿದ್ವು. ಅದನ್ನು ಕೂಡ ಅವರು ಆ ಸಮಯದಲ್ಲಿ ಹಸ್ತಾಂತರ ಮಾಡಿದ್ರು. ಇವಾಗ ಮತ್ತೆ ಒಂದಿಷ್ಟು ಪುರಾತನ ವಸ್ತುಗಳು ಸಿಕ್ಕಿದ್ದಾವೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಈ ಒಂದು ಪ್ರಕರಣ. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಸಿಗುತ್ತೆ ಮತ್ತು ಇಲ್ಲಿ ಪುರಾತನ ಕಾಲದ ವಸ್ತುಗಳಿದ್ದಾವೆ ಅಂತೇಳಿ. ಈ ಹಿಂದೆ ಕೂಡ ಇಲ್ಲಿ ಟಂಕಶಾಲೆ ಇತ್ತು, ಆಭರಣಗಳನ್ನು ರೆಡಿ ಮಾಡುವಂತದ್ದು. ಹೀಗಾಗಿ ಈ ಗ್ರಾಮದ ಎಲ್ಲೆಂದರಲ್ಲಿನೂ ಕೂಡ ಬಂಗಾರದ ಆಭರಣಗಳು, ಹವಳ ಮುತ್ತು ರತ್ನಗಳು ಸಿಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬಡಿಗೇರ್ ಅವರಿದ್ದಾರೆ, ಅವರನ್ನ ಕೇಳೋಣ. ಯಜಮಾನ್ರೆ, ಇವಾಗ ಮತ್ತೆ ಏನೇನು ಸಿಕ್ಕಿದಾವೆ ನಿಮಗೆ? ಹವಳ, ಬಿಳಿ ಹವಳ, ಹಸಿರು ಹವಳ, ಏನ್ರಿ ಅಲ್ಲಿಂದ ಕೆಂಪು ಹವಳ, ಆಮ್ಯಾಗ ಒಂದು ಇದ್ರಾಗ ಒಳ್ಳೆ ಜಾತಿ ಹವಳ, ಈ ಬಿಳಿ ಹವಳ ಏನ್ರಿ ಸ್ಫಟಿಕ, ಅಲ್ಲಿಂದ ಸ್ಫಟಿಕದ ಮಣಿನ ಭಾಳ ಅದಾವು, ನೀಲಮಣಿ, ಅಲ್ಲಿಂದ ಇದು ಒಂದು ಹವಳ ಏನ್ರಿ ಸಿಕ್ಕಾವು. ಏನ್ ಸಿಗ್ತಾವ ಅಂದ್ರೆ ನಾನು ಏನೇ ತೊಗೊಂಬಂದ್ರು ಜತಾಸಿ ಇಟ್ಟಿರ್ತೀನಿ, ಕಳೆಯಂಗಿಲ್ಲ, ಎಲ್ಲಿ ಒಗೆಯಂಗಿಲ್ಲ. ಮತ್ತೀಗ ನಾನು ಎಸ್ ಕೆ ಪಾಟೀಲ್ಗೆ ಧನ್ಯವಾದ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ನ ಮಗ ಕೆಲಸ ಕೊಡ್ತೇವೆ ಅಂದ್ರೆ ಹಿಂದೆ ಏನೇನು ಕೊಟ್ಟಿದ್ರಿ? ಹಿಂದ ನಾಣ್ಯ, ಅಷ್ಟು ಸುತ್ತಿನ ಬಿಲ್ಲಿ, ಆನಿ ದುಡ್ಡು, ಆಮ್ಯಾಗ ಹವಳ, ಬಂಗಾರ ನಾಣ್ಯ ಅಷ್ಟು ಬಾಳ್ ಕೊಟ್ಟೇನ್ರಿ. ಅವಾಗ ಭರವಸೆ ಕೊಟ್ಟಿದ್ರು ಎಚ್ ಕೆ ಪಾಟೀಲ್? ಹೌದು ಕೊಟ್ಟಿದ್ರು. ನಾನು ಅಷ್ಟು ಫೋಟೋ ಮಾಡಿ ಒಂದು ಫ್ರೇಮ್ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡೇನ್ರಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವಸ್ತುಗಳು ಕೂಡ ಇವಾಗ ಆ ಪ್ರಾಚೀನವಾದಂತಹ ವಸ್ತುಗಳು ಸಿಕ್ಕಿದ್ದಾವೆ. ಇವನ್ನು ಕೂಡ ನಾನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಇವರೇ ಸಾಕಷ್ಟು ಪ್ರಮಾಣದ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಸೇರಿದಂತೆ ವಿವಿಧ ನಾಣ್ಯಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಮತ್ತೆ ಒಂದಿಷ್ಟು ಇಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕಿದ್ದಾವೆ. ಇವುಗಳನ್ನು ಕೂಡ ನಾನು ಸರ್ಕಾರಕ್ಕೆ ನೀಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವರು ಪ್ರತಿನಿತ್ಯನೂ ಕೂಡ ಇದೇ ಒಂದು ಕಾಯಕ ಮಾಡ್ತಾರೆ. ಯಾವುದಾದ್ರು ವಸ್ತುಗಳು ಸಿಕ್ಕರೆ ಅವರು ಸಂಗ್ರಹಿಸಿ ಅದರ